ಈ ವಿಡಿಯೋದಲ್ಲಿ ನಾವು ಸ್ಥಾನಪಲ್ಲಟ ಕ್ರಿಯೆಗಳ ಬಗ್ಗೆ ಮಾತನಾಡ್ತಿದ್ವಿ. ಈ ಕ್ರಿಯೆಗಳಲ್ಲಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರುವಂತಹ ಧಾತುಗಳು ಅತಿ ಕಡಿಮೆ ಕ್ರಿಯಾಶೀಲತೆ ಇರುವಂತಹ ಧಾತುಗಳನ್ನ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸುತ್ತೆ ಅಥವಾ ಅದನ್ನ ನಾವು ಸ್ಥಳಾಂತರಗೊಳಿಸುತ್ತೆ ಅಂತಾನೂ ಹೇಳ್ಬಹುದು. ಹಾಗಾಗಿ ಈ ಕ್ರಿಯೆಗಳ ಸಾಮಾನ್ಯ ಸಮೀಕರಣವನ್ನ ಬರ್ಕೊಳ್ತಾ ಇದ್ದೀನಿ. A+BC ನಮ್ಗೆ ಇಲ್ಲಿ ಏನ್ ಕೊಡ್ತಾ ಇದೆ? AC ಮತ್ತು B ಯನ್ನ ಕೊಡ್ತಾ ಇದೆ. ಇಲ್ಲಿ A ಅತಿ ಹೆಚ್ಚು ಕ್ರಿಯಾಶೀಲತೆ ಇರುವಂತಹ ಧಾತು ಹಾಗೂ ಬಿ ಅತಿ ಕಡಿಮೆ ಕ್ರಿಯಾಶೀಲತೆ ಇರುವಂತಹ ಧಾತು. ಹಾಗಾಗಿ ಎ ಧಾತು ಬಿ ಧಾತುವನ್ನ ಸ್ಥಾನಪಲ್ಲಟಗೊಳಿಸಿ ಸಿ ಜೊತೆ ಸೇರಿ AC ಎನ್ನುವಂತಹ ಸಂಯುಕ್ತವನ್ನ ರಚಿಸ್ತಾ ಇದೆ. ಕೊನೆಗೆ ನಮಗಿಲ್ಲಿ ಬಿ ಪ್ರತ್ಯೇಕವಾಗಿ ಸಿಗ್ತಾ ಇದೆ. ನಿಮಗ್ ಅನ್ನಿಸ್ತಿರ್ಬಹುದು ಇದನ್ನೆಲ್ಲ ನಾವ್ ಯಾಕೆ ಮಾತನಾಡ್ತಿದೀವಿ ಹಾಗೂ ಈ ಕ್ರಿಯೆಯ ಉಪಯೋಗ ಆದ್ರೂ ಏನು ಅಂತ. ಹೇಳ್ತೀನಿ ಕೇಳಿ. ನಮ್ಮ ದೈನಂದಿನ ಜೀವನದಲ್ಲಿ ಅತಿ ಶುದ್ಧವಾದ ಅಂಶಗಳ ಮೇಲೆ ನಾವೆಲ್ಲರೂ ಬಹಳ ಅವಲಂಬಿತವಾಗಿದೆ. ಉದಾಹರಣೆಗೆ ನಾವು ವಾಸ ಮಾಡುತ್ತಿರುವಂತಹ ಮನೆಗಳು ಶುದ್ಧ ಕಬ್ಬಿಣದ ಬಲವಾದ ಕಂಬಗಳ ಮೇಲೆ ನಿಂತಿವೆ. ಮತ್ತೆ ನಮ್ಮ ಮನೆಗೆ ವಿದ್ಯುತ್ ಶಕ್ತಿ ಬೇಕು ಅಲ್ವಾ? ಆ ವಿದ್ಯುತ್ ಶಕ್ತಿ ಕೂಡ ತಾಮ್ರದ ತಂತಿಗಳ ಮೂಲಕ ನಮಗೆ ಬಂದು ಸೇರ್ತಾ ಇದೆ. ಅದಕ್ಕಾಗಿ ನಮಗೆ ಶುದ್ಧವಾದ ತಾಮ್ರ ಬೇಕು. ಈ ರೀತಿಯಲ್ಲಿ ಶುದ್ಧ ಅಂಶಗಳು ನಮ್ಮ ಜೀವನವನ್ನ ಸಾಗಿಸೋದಕ್ಕೆ ಬಹಳಷ್ಟು ಸಹಾಯ ಮಾಡ್ತಿದೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ಈ ಶುದ್ಧ ಅಂಶಗಳನ್ನ ನಾವು ಹೇಗೆ ಪಡೆಯಬಹುದು ಅಂತ. ನಾನು ಚಿಕ್ಕವಳಿದ್ದಾಗ ಇವೆಲ್ಲವೂ ಭೂಮಿಯೊಳಗೆ ಕಲ್ಲುಗಳ ರೂಪದಲ್ಲಿ ಸಿಗುತ್ತೆ ಮತ್ತು ನಾವು ಅದನ್ನ ಬೇಕಾದ ಆಕಾರಕ್ಕೆ ರೂಪಿಸಿ ಬಳಸ್ತೀವಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದು ಸತ್ಯ ಅಲ್ಲ. ವಾಸ್ತವವಾಗಿ ಮೊದಲಿಗೆ ಈ ಶುದ್ಧ ಅಂಶಗಳು ಸಂಯುಕ್ತಗಳ ರೂಪದಲ್ಲಿ ಕಂಡು ಬರುತ್ತೆ. ಉದಾಹರಣೆಗೆ ಈ ಕಬ್ಬಿಣ ಆಮ್ಲಜನಕದ ಜೊತೆ ಸೇರಿ ಕಬ್ಬಿಣದ ಆಕ್ಸೈಡ್ ರೂಪದಲ್ಲಿ ಸಿಗುತ್ತೆ. ಹಾಗಾದ್ರೆ ಈ ಕಬ್ಬಿಣದ ಆಕ್ಸೈಡ್ ಇಂದ ಕಬ್ಬಿಣವನ್ನ ನಾವು ಹೇಗೆ ಹೊರ ತೆಗಿಬಹುದು? ಹೇಗೆ ಅಂದ್ರೆ ಇದಕ್ಕೆ ಒಂದು ವಿಧಾನ ಇದೆ. ಕಬ್ಬಿಣದ ಆಕ್ಸೈಡ್ ಅನ್ನ ನಾವು ಕಾರ್ಬನ್ ಜೊತೆಗೆ ಬಿಸಿ ಮಾಡಬೇಕು. ನಿಮಗ್ ಗೊತ್ತೇ ಇದೆ, ಕಾರ್ಬನ್ ಅತಿ ಹೆಚ್ಚು ಕ್ರಿಯಾಶೀಲತೆ ಇರುವಂತಹ ಒಂದು ಅಂಶ. ಅದು ಕಬ್ಬಿಣವನ್ನ ಆಕ್ಸೈಡ್ ನಿಂದ ಸ್ಥಾನಪಲ್ಲಟಗೊಳಿಸುತ್ತೆ. ಕೊನೆಗೆ ಕಬ್ಬಿಣ ಹಾಗೂ ಕಾರ್ಬನ್ ಮೊನಾಕ್ಸೈಡ್ ಪ್ರತ್ಯೇಕವಾಗಿ ನಮಗೆ ಸಿಗುತ್ತೆ. ಇದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಸಾಮಾನ್ಯವಾಗಿ ನೀವು ಬೆಳ್ಳಿಯ ಆಭರಣಗಳನ್ನ ನೋಡೇ ಇರ್ತೀರ ಅಥವಾ ಅದ್ರ ಬಗ್ಗೆ ಕೇಳಿರ್ತೀರ. ನಾವು ಇಂಗ್ಲಿಷ್ ನಲ್ಲಿ ಅದನ್ನ ಸಿಲ್ವರ್ ಅಂತ ಕರಿತೀವಿ. ಆ ಸಿಲ್ವರ್ ನಮಗೆ ಸಿಲ್ವರ್ ನೈಟ್ರೇಟ್ ರೂಪದಲ್ಲಿ ಸಿಗುತ್ತೆ. ಹೀಗಾಗಿ ಇದರಿಂದ ನಾವು ಸಿಲ್ವರ್ ನ ಹೇಗೆ ಬೇರ್ಪಡಿಸೋದು ಅಂತ ನೋಡೋಣ. ಅದಕ್ಕೆ ಉತ್ತಮ ವಿಧಾನ ಅಂದ್ರೆ ಸಿಲ್ವರ್ ನೈಟ್ರೇಟ್ ಅನ್ನ ಕಾಪರ್ ಜೊತೆಗೆ ಅಂದ್ರೆ ತಾಮ್ರದ ಜೊತೆಗೆ ಪ್ರತಿಕ್ರಿಯಿಸುವಂತೆ ಮಾಡೋದು. ಇಲ್ಲಿ ತಾಮ್ರ ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಅಂಶ. ಹಾಗಾಗಿ ಅದು ಬೆಳ್ಳಿಯನ್ನ ಅದರ ನೈಟ್ರೇಟ್ ಇಂದ ಸ್ಥಾನಪಲ್ಲಟಗೊಳಿಸಿ ಕೊನೆಗೆ ತಾಮ್ರದ ನೈಟ್ರೇಟ್ ಹಾಗೂ ಬೆಳ್ಳಿ ಪ್ರತ್ಯೇಕವಾಗಿ ಸಿಗುವಂತೆ ಮಾಡುತ್ತೆ. ಈ ರೀತಿಯಲ್ಲಿ ಸಿಕ್ಕ ಬೆಳ್ಳಿಯನ್ನೇ ನಾವು ಆಭರಣಗಳಾಗಿ ಮಾಡ್ಕೊಳ್ಳೋದು. ಹೀಗಾಗಿ ಇವೆಲ್ಲವೂ ಸ್ಥಾನಪಲ್ಲಟ ಕ್ರಿಯೆಯ ಉದಾಹರಣೆಗಳು. ನೀವು ನೋಡಿದ ಹಾಗೆ ಎಲ್ಲಾ ಉದಾಹರಣೆಗಳಲ್ಲೂ ಅತಿ ಹೆಚ್ಚು ಕ್ರಿಯಾಪಟು ಧಾತುಗಳು ಅತಿ ಕಡಿಮೆ ಕ್ರಿಯಾಪಟು ಧಾತುವನ್ನ ಅದರ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸ್ತಾ ಇದೆ. ಕೊನೆಗೆ ನಾವು ಸಿಕ್ಕಂತ ಅಂಶಗಳನ್ನೇ ದೈನಂದಿನ ಚಟುವಟಿಕೆಗಳಲ್ಲಿ ಬಳಸ್ತಾ ಇರೋದು. ಹೀಗಾಗಿ ಸ್ಥಾನಪಲ್ಲಟ ಕ್ರಿಯೆಗಳು ಅನೇಕ ಸಂದರ್ಭಗಳಲ್ಲಿ ಬಹಳ ಉಪಯುಕ್ತವಾಗುತ್ತೆ. ಈಗ ನಿಮಗೆ ಈ ಕ್ರಿಯೆ ಉಪಯೋಗಗಳು ಅರ್ಥ ಆಗಿದೆ ಅಂತ ಭಾವಿಸ್ತಾ ಕೆಲವು ಉದಾಹರಣೆಗಳನ್ನ ನೋಡ್ತಾ ಹೋಗ್ತೀನಿ. ಇಲ್ಲಿ 3 ಕ್ರಿಯೆಗಳು ಕಾಣಿಸ್ತಾ ಇದಾವೆ ಹಾಗೂ 3 ಕ್ರಿಯೆಗಳು ಉತ್ಪನ್ನಗಳಾಗಿ ಏನನ್ನ ಕೊಡ್ತವೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ 3 ಕ್ರಿಯೆಗಳ ಬಗ್ಗೆ ಒಂದು ವಿಷಯವನ್ನ ನಾನು ಹೇಳಲೇಬೇಕು. ಏನಪ್ಪಾ ಅಂದ್ರೆ, ತಾಮ್ರದ ಸಲ್ಫೇಟ್ ಪ್ರತಿವರ್ತಕವಾಗಿದೆ ಹಾಗೂ ಅದರ ಜೊತೆಗೆ ಕ್ರಿಯೆಗೆ ಒಳಗಾಗುತ್ತಿರೋದು ಕಬ್ಬಿಣದ ಅಯಾನ್ಗಳು, ಜಿಂಕ್ ನ ಅಯಾನ್ಗಳು ಹಾಗೂ ಲೆಡ್ ಅಂದರೆ ಸೀಸದ ಅಯಾನ್ಗಳು. ಈ 3 ಅಂಶಗಳು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿರುತ್ತೆ. ಹಾಗಾಗಿ ನೀವು ವಿಡಿಯೋನ ನಿಲ್ಲಿಸಿ ಈ ಕ್ರಿಯೆಗಳಲ್ಲಿ ಉತ್ಪನ್ನಗಳಾಗಿ ಸಿಗಲಿರುವ ಅಂಶಗಳನ್ನ ಕಂಡುಹಿಡಿಯಿರಿ. ನೀವು ಕಂಡುಹಿಡಿದಿರೋದು ಸರಿಯಾಗಿದೆಯಾ ಅಂತ ನೋಡೋಣ. ಮೊದಲನೇ ಸಮೀಕರಣದಲ್ಲಿ ತಾಮ್ರಕ್ಕಿಂತ ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ಅಂತ ಹೇಳಿದ್ದೆ. ಹಾಗಾಗಿ ಈ ಕಬ್ಬಿಣ ತಾಮ್ರದ ಸಲ್ಫೇಟ್ ಇಂದ ಈ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸುತ್ತೆ. ನಂತರ ಕಬ್ಬಿಣದ ಸಲ್ಫೇಟ್ ಆಗಿ ರಚನೆಯಾಗತ್ತೆ ಹಾಗೂ ಇಲ್ಲಿ ಸ್ಥಾನಪಲ್ಲಟಕ್ಕೆ ಒಳಗಾದ ತಾಮ್ರ ನಮಗೆ ಪ್ರತ್ಯೇಕವಾಗಿ ಸಿಗುತ್ತೆ. ಅದೇ ರೀತಿ ಎರಡನೇ ಕ್ರಿಯೆಯಲ್ಲೂ ಕೂಡ ಜಿಂಕ್ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅಂಶ. ಹಾಗಾಗಿ ಜಿಂಕ್ ತಾಮ್ರವನ್ನ ತಾಮ್ರದ ಸಲ್ಫೇಟ್ ನಿಂದ ಸ್ಥಾನಪಲ್ಲಟಗೊಳಿಸಿ ಜಿಂಕ್ ಸಲ್ಫೇಟ್ ಆಗಿ ರಚನೆ ಆಗುತ್ತೆ ಹಾಗೂ ಇಲ್ಲೂ ಕೂಡ ತಾಮ್ರ ಪ್ರತ್ಯೇಕವಾಗಿ ಸಿಗುತ್ತೆ. ಇನ್ನು ಮೂರನೇ ಕ್ರಿಯೆಯಲ್ಲೂ ತಾಮ್ರವನ್ನ ಅದೇ ರೀತಿಯಾಗಿ ಸ್ಥಾನಪಲ್ಲಟಗೊಳಿಸಿ ಸೀಸದ ಕ್ಲೋರೈಡ್ ಸಿಗುತ್ತೆ ಹಾಗೂ ಪ್ರತ್ಯೇಕವಾಗಿ ತಾಮ್ರ ಸಿಗುತ್ತೆ. ಈಗ ಇನ್ನೊಂದು ವಿಭಿನ್ನ ಕ್ರಿಯೆಯನ್ನ ನೋಡೋಣ. ಇಲ್ಲಿ ನನಗೆ ಕಬ್ಬಿಣದ ಸಲ್ಫೇಟ್ ದ್ರಾವಣವಿದೆ. ಅದಕ್ಕೆ ನಾನು ತಾಮ್ರವನ್ನ ಸೇರಿಸ್ತಾ ಇದ್ದೀನಿ. ಈಗ ಏನಾಗಬಹುದು ನೋಡಿ,
ನಾನು ಈ ಹಿಂದೆ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾದ ಅಂಶ ಅಂತ ಹೇಳಿದ್ದೆ. ಅಂದ್ರೆ ಇಲ್ಲಿ ತಾಮ್ರ ಕಬ್ಬಿಣವನ್ನ ಸ್ಥಾನಪಲ್ಲಟಗೊಳಿಸೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ. ಅದಕ್ಕಾಗಿ ಈ ಕ್ರಿಯೆ ನಡೆಯೋದಿಲ್ಲ. ಅಂದ್ರೆ ಇಲ್ಲಿ ಯಾವುದೇ ಬದಲಾವಣೆಯಾಗದೆ ಉತ್ಪನ್ನಗಳಾಗಿ ಕಬ್ಬಿಣದ ಸಲ್ಫೇಟ್ ಹಾಗೂ ತಾಮ್ರನೇ ನಮಗೆ ಸಿಗುತ್ತೆ. ಈಗ ನೀವು ಯೋಚಿಸ್ತಿರಬಹುದು, ಯಾವ ಧಾತು ಹೆಚ್ಚು ಕ್ರಿಯಾಶೀಲ ಹಾಗೂ ಯಾವ ಧಾತು ಕಡಿಮೆ ಕ್ರಿಯಾಶೀಲ ಅಂತ ಹೇಗ್ ಗೊತ್ತಾಗುತ್ತೆ ಅಂತ. ಇದನ್ನ ತಿಳಿದುಕೊಳ್ಳೋದಕ್ಕೇನೆ ವಿಜ್ಞಾನಿಗಳು ಬಹಳಷ್ಟು ಪ್ರಯೋಗಗಳನ್ನ ಮಾಡಿ ಕ್ರಿಯೆಗಳನ್ನ ನಡೆಸಿ ಒಂದು ಪಟ್ಟಿಯನ್ನ ತಯಾರಿಸಿದ್ದಾರೆ. ಅವರು ಅಂಶಗಳನ್ನ ಕ್ರಿಯಾಶೀಲತೆಯ ಕ್ರಮದಲ್ಲಿ ಪಟ್ಟಿ ಮಾಡಿದ್ದಾರೆ. ಈ ಪಟ್ಟಿಯಲ್ಲಿ ಎಲ್ಲ ಅಂಶಗಳು ಇಲ್ಲ, ಆದರೆ ನಾವು ಅತಿ ಹೆಚ್ಚು ಬಳಸುವಂತಹ ಅಂಶಗಳನ್ನ ಇಲ್ಲಿ ಸರಣಿಯ ಆಕಾರದಲ್ಲಿ ಪಟ್ಟಿ ಮಾಡಿದ್ದಾರೆ. ಅವುಗಳನ್ನ ಕ್ರಿಯಾಶೀಲತೆಯ ಆಧಾರದ ಮೇಲೆ ಅಂಶಗಳು ಕೆಳಗಿನಿಂದ ಮೇಲಕ್ಕೆ ಹೋಗ್ತಾ ಹೋಗ್ತಾ ಹೆಚ್ಚು ಕ್ರಿಯಾಶೀಲ ಹೊಂದಿರುವಂತಹ ಅಂಶಗಳನ್ನ ಬರಿತಾ ಹೋಗ್ತಾ ಇದ್ದಾರೆ. ಉದಾಹರಣೆಗೆ ಇಲ್ಲಿ ಕಾಣಿಸ್ತಿರುವಂತಹ ಕ್ಯಾಲ್ಸಿಯಂ ಅದರ ಕೆಳಗಿರುವಂತಹ ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಕಾರ್ಬನ್ಗಿಂತ ಅತಿ ಹೆಚ್ಚು ಕ್ರಿಯಾಶೀಲ ಅಂತ ಹೇಳ್ಬಹುದು. ಹಾಗೂ ಅದರ ಮೇಲಿರುವಂತಹ ಸೋಡಿಯಂ ಕ್ಯಾಲ್ಸಿಯಂಗಿಂತ ಅತಿ ಹೆಚ್ಚು ಕ್ರಿಯಾಶೀಲ ಅಂಶ. ಹಾಗಾದ್ರೆ ಇಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು? ಕೆಳಗಿಂದ ಮೇಲೆ ಹೋಗ್ತಾ ಹೋಗ್ತಾ ಧಾತುಗಳು ಅತಿ ಹೆಚ್ಚು ಕ್ರಿಯಾಶೀಲವಾಗ್ತಾ ಹೋಗುತ್ತೆ. ಈ ಪಟ್ಟಿಯ ಆಧಾರದ ಮೇಲೆ ಕೆಲವು ಉದಾಹರಣೆಗಳನ್ನ ನೋಡೋಣ. ಇಲ್ಲಿ 2 ಕ್ರಿಯೆಗಳಿದಾವೆ. ವಿಡಿಯೋನ ನಿಲ್ಸಿ ಯಾವ ಕ್ರಿಯೆ ನಡೆಯುತ್ತೆ ಹಾಗೂ ಯಾವ ಕ್ರಿಯೆ ನಡೆಯೋದಿಲ್ಲ ಅಂತ ನೋಡಿ ಹಾಗೂ ಅದರ ಉತ್ಪನ್ನಗಳನ್ನ ಬರೆಯಿರಿ. ಈಗ ನಾನು ಅದಕ್ಕೆ ಉತ್ತರಿಸೋಕೆ ಪ್ರಯತ್ನ ಪಡ್ತೀನಿ. ಮೊದಲ ಕ್ರಿಯೆಯಲ್ಲಿ ನಮಗೆ ಹೈಡ್ರೋಜನ್ ಇದೆ. ಈ ಪಟ್ಟಿಯಲ್ಲಿ ನಮಗೆ ಹೈಡ್ರೋಜನ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗೂ ಪ್ರತಿವರ್ತಕಗಳಾಗಿ ಮೆಗ್ನೀಷಿಯಂ ಕ್ಲೋರೈಡ್ ಕೂಡ ಇದೆ. ಮೆಗ್ನೀಷಿಯಂ ಈ ಪಟ್ಟಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ನಿಮಗೆ ಏನ್ ಅರ್ಥ ಆಯ್ತು? ಮೆಗ್ನೀಷಿಯಂ ಹೈಡ್ರೋಜನ್ ಗಿಂತ ಹೆಚ್ಚು ಕ್ರಿಯಾಶೀಲ. ಹಾಗಾಗಿ ಹೈಡ್ರೋಜನ್ ಮೆಗ್ನೀಷಿಯಂ ನ ಸ್ಥಳಾಂತರಗೊಳಿಸೋಕೆ ಸಾಧ್ಯವಿಲ್ಲ. ಆದ್ರಿಂದ ಈ ಕ್ರಿಯೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇ ಕ್ರಿಯೆಗೆ ಬರೋಣ. ಐರನ್ ಅಂದರೆ ಕಬ್ಬಿಣ. ಈ ಪಟ್ಟಿಯಲ್ಲಿ ಐರನ್ ಇಲ್ಲಿದೆ. ಹಾಗೂ ಪ್ರತಿವರ್ತಕವಾಗಿ ತಾಮ್ರದ ಕ್ಲೋರೈಡ್ ಇದೆ. ತಾಮ್ರ ಈ ಪಟ್ಟಿಯಲ್ಲಿ ಇಲ್ಲಿದೆ. ಹಾಗಾದ್ರೆ ಈ ಪಟ್ಟಿಯ ಪ್ರಕಾರ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ. ಆದ್ರಿಂದ ಈ ಕ್ರಿಯೆ ನಡೆಯುತ್ತೆ. ಹೇಗೆ ಅಂದ್ರೆ ಕಬ್ಬಿಣ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸಿ ಕಬ್ಬಿಣದ ಕ್ಲೋರೈಡ್ ಆಗಿ ರಚನೆ ಆಗುತ್ತೆ ಹಾಗೂ ತಾಮ್ರವನ್ನ ಪ್ರತ್ಯೇಕವಾಗಿ ನೀಡುತ್ತೆ. ಈಗ ನಿಮ್ಮ ಚಿಂತೆ ಏನು ಅಂತ ನನಗೆ ಅರ್ಥ ಆಯ್ತು. ಈ ದೀರ್ಘ ಸರಣಿಯ ಅಂಶಗಳನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ತಾನೆ. ಅದಕ್ಕಾಗಿ ನಾನು ಒಂದು ವಿಧಾನವನ್ನ ಹೇಳ್ಕೊಡ್ತೀನಿ. ಈ ಇಂಗ್ಲಿಷ್ ಸಾಲನ್ನ ನೆನ್ಪಿಟ್ಕೊಳ್ಳಿ. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಕೇರ್ಲೆಸ್ ಜೀಬ್ರಾ, ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್. ಯಾಕೆ ಈ ಸಾಲನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಾಲಲ್ಲಿ ಇರುವಂತಹ ಎಲ್ಲಾ ಪದದ ಮೊದಲ ಅಕ್ಷರ ನಮ್ಮ ಪಟ್ಟಿಯಲ್ಲಿರುವಂತಹ ಧಾತುಗಳನ್ನ ಬಿಂಬಿಸುತ್ತೆ. ಪ್ಲೀಸ್ ಅಂದರೆ ಇಲ್ಲಿ ಪಿ ಪೊಟ್ಯಾಷಿಯಂ ನ ಬಿಂಬಿಸ್ತಾ ಇದೆ ಹಾಗೂ ಸ್ಟಾಪ್ ಅಲ್ಲಿ ಎಸ್ ಸೋಡಿಯಂ ನ. ಹಾಗೆ ಅದೇ ರೀತಿಯಾಗಿ ಈ ಸಾಲನ್ನ ನೆನ್ಪಿಟ್ಕೊಂಡ್ರೆ ನೀವು ಇಡೀ ಧಾತುಗಳನ್ನ ಸರಣಿ ಆಕಾರದಲ್ಲಿ ನೆನ್ಪಿಟ್ಕೊಳ್ಬಹುದು. ಹಾಗಾಗಿ ನೆನ್ಪಿಟ್ಕೊಳ್ಳಿ ಒಂದೇ ಲೈನು. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಕೇರ್ಲೆಸ್ ಜೀಬ್ರಾ, ಇನ್ಸ್ಟೆಡ್ ಟ್ರೈಯಿಂಗ್ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್. ಇದು ನಿಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈಗ ನಿಮಗೆ ಸ್ಥಾನಪಲ್ಲಟ ಕ್ರಿಯೆ ಬಗ್ಗೆ ತಿಳಿದಿದೆ. ಆದ್ರೆ ನೀವಿನ್ನು ಅಣು ಮಟ್ಟದಲ್ಲಿ ಈ ಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂತ ನೋಡಿಲ್ಲ. ಅದರ ಕಲ್ಪನೆಯನ್ನ ಸ್ವಲ್ಪ ಮಟ್ಟಿಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡ್ತಾ ಹೋಗಿ. ನನ್ನ ಬಳಿ ಒಂದು ಪಾತ್ರೆ ಇದೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಅದು. ಮತ್ತು ಅದರಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ಹಾಕಿದ್ದೀನಿ. ದ್ರಾವಣ ಅಂದ್ರೆ ತಾಮ್ರದ ಸಲ್ಫೇಟ್ ಸ್ಫಟಿಕಗಳನ್ನ ನೀರಿನಲ್ಲಿ ಬೆರೆಸಿದ್ದೀನಿ. ಹಾಗಾಗಿ ತಾಮ್ರದ ಸಲ್ಫೇಟ್ ನೀರಿನೊಳಗೆ ಹಾಕಿದಾಗ ಅದು ವಿಭಜನೆಯಾಗಿ Cu2+ ಮತ್ತು SO4 2- ಅಯಾನುಗಳಾಗಿ ಒಡೆಯುತ್ತವೆ. ಯಾಕೆ ವಿಭಜನೆಯಾಗ್ತಿದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಆದ್ರೆ ಈ ರೀತಿಯಾದ ವಿಭಜನಾ ಕ್ರಿಯೆಗಳು ನಡೀತಾನೆ ಇರ್ತವೆ. ಉದಾಹರಣೆಗೆ ನೀವು HCl ನೀರಿನಲ್ಲಿ ಹಾಕಿದ್ರೆ H+ ಹಾಗೂ Cl- ಅಯಾನುಗಳು ವಿಭಜನೆ ಆಗುತ್ತೆ. ಹಾಗೆ NaOH ನೀರಿನಲ್ಲಿ ಹಾಕಿದ್ರೆ Na+ ಮತ್ತು OH- ಅಯಾನುಗಳು ವಿಭಜನೆ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ನಮ್ಮ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ವಾಪಸ್ ಬರೋಣ. ಈಗ ನಾನು ಈ ದ್ರಾವಣದೊಳಗೆ ಒಂದು ಶುದ್ಧ ಕಬ್ಬಿಣದ ದಂಡವನ್ನು ಅಥವಾ ರಾಡ್ ಅಂತೀವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಈ ರಾಡ್ Fe ಅಣುಗಳಿಂದ ಅಂದ್ರೆ ಐರನ್ ಗಳಿಂದ ಮಾಡಲ್ಪಟ್ಟಿರುತ್ತೆ. ನೋಡಿ, ನಿಮಗ್ ಗೊತ್ತು ಕಬ್ಬಿಣ ಅತಿ ಹೆಚ್ಚು ಕ್ರಿಯಾಶೀಲವಾದ ಅಂಶ ಅಂದ್ರೆ ತಾಮ್ರಕ್ಕಿಂತ ಅಂತ. ಆದ್ರಿಂದ ಅದು ಹೆಚ್ಚು ಸ್ಥಿರವಾಗಿರಲು ಬಯಸುತ್ತೆ. ಇಲ್ಲಿ ಕಬ್ಬಿಣದ ಅಣುಗಳು ಸ್ಥಿರವಾಗಿದ್ದಾವೆ, ಆದರೆ ಅವುಗಳಲ್ಲಿರುವಂತಹ 2 ಎಲೆಕ್ಟ್ರಾನ್ ನ ಕಳೆದ್ರೆ ಅವು ಇನ್ನಷ್ಟು ಸ್ಥಿರವಾಗಿರುತ್ತೆ. ಹೀಗಾಗಿ ಇಲ್ಲಿ ಕಬ್ಬಿಣ 2 ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ಳುತ್ತೆ ಮತ್ತು Cu2+ ಅಯಾನು 2 ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಳುತ್ತೆ. ಈಗ 2 ಅಂಶಗಳು ತಟಸ್ಥ ಅಣುಗಳಾಗಿವೆ. ಇದೇ ರೀತಿಯಾಗಿ ಇಲ್ಲಿ ಕಬ್ಬಿಣ ಕೂಡ ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಂಡು ಮತ್ತು ತಾಮ್ರವನ್ನ ಹತ್ತಿರಕ್ಕೆ ಪಡೆಯುತ್ತವೆ. ಆಗ ತಾಮ್ರದ ಅಣುಗಳು ಕಬ್ಬಿಣದ ರಾಡ್ಗೆ ಅಂಟಿಕೊಳ್ಳುತ್ತೆ. ಅದರ ಜೊತೆಗೆ 2 ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಂಡ ಕಬ್ಬಿಣ
ಧನ ಆವೇಶವನ್ನ ಹೊಂದುತ್ತೆ. ಇಲ್ಲಿ ಧನ ಆವೇಶವನ್ನ ಹೊಂದಿರುವಂತ ಕಬ್ಬಿಣ ಋಣ ಆವೇಶ ಹೊಂದಿರುವಂತ ಸಲ್ಫೇಟ್ ಅಣುಗಳಿಗೆ ಆಕರ್ಷಿತವಾಗಿ ಕಬ್ಬಿಣದ ಸಲ್ಫೇಟ್ ರಚನೆ ಆಗುತ್ತೆ. ಸಮಯ ಕಳಿತಾ ಕಳಿತಾ ಇನ್ನೂ ಹೆಚ್ಚು ತಾಮ್ರದ ಅಣುಗಳು ಕಬ್ಬಿಣದ ದಂಡದ ಮೇಲೆ ಅಂದರೆ ರಾಡ್ ನ ಮೇಲೆ ಜಮೆಯಾಗ್ತಾ ಹೋಗುತ್ತೆ ಮತ್ತು ಈ ಕಡೆ ಹೆಚ್ಚು ಕಬ್ಬಿಣದ ಅಣುಗಳು ದ್ರಾವಣದಲ್ಲಿ ಸೇರಿ ಕಬ್ಬಿಣದ ಸಲ್ಫೇಟ್ ರಚಿಸ್ತಾ ಹೋಗುತ್ತೆ. ಹೀಗಾಗಿ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನ ಪಲ್ಲಟಗೊಳಿಸಿದೆ. ಈಗ ಇನ್ನೊಂದು ಯೋಚಿಸಬಹುದು ನೀವು, ತಾಮ್ರವನ್ನೇ ಕಬ್ಬಿಣದ ಸಲ್ಫೇಟ್ ದ್ರಾವಣಕ್ಕೆ ಹಾಕಿದ್ರೆ ಏನಾಗುತ್ತೆ ನೋಡಿ. ಕಬ್ಬಿಣದ ಸಲ್ಫೇಟ್ ನ ನೀರಿಗೆ ಹಾಕಿದಾಗ Fe2+ ಹಾಗೂ SO4 ಅಯಾನುಗಳು ವಿಭಜನೆ ಆಗುತ್ತೆ. ಆ ದ್ರಾವಣಕ್ಕೆ ನಾನು ತಾಮ್ರದ ದಂಡವನ್ನ ಇಟ್ಟಾಗ ಯಾವುದೇ ಕ್ರಿಯೆ ನಡೆಯೋದಿಲ್ಲ. ಏಕೆಂದ್ರೆ Fe2+ ಬಹಳ ಸ್ಥಿರವಾಗಿದೆ, ಹಾಗೆ ಯಾವುದೇ ಎಲೆಕ್ಟ್ರಾನ್ಸ್ ನ ಬಯಸ್ತಾ ಇಲ್ಲ. ಹೀಗಾಗಿ ಅದು ತಾಮ್ರದ ಬಳಿ ಹೋಗಿ ಎಲೆಕ್ಟ್ರಾನ್ಗಳನ್ನ ಪಡೆಯೋದಿಲ್ಲ. ಅದಕ್ಕಾಗಿ ದ್ರಾವಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅಂದ್ರೆ ಕಬ್ಬಿಣದ ಸಲ್ಫೇಟ್ ಹಾಗೆ ಇರುತ್ತೆ ಮತ್ತು ತಾಮ್ರದ ಅಣುಗಳು ದಂಡದೊಳಗೆ ಹಾಗೆ ಉಳಿಯುತ್ತೆ. ಈ ಚಿತ್ರ ನಿಮಗೆ ಅಣು ಮಟ್ಟದಲ್ಲಿ ಕ್ರಿಯೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಇನ್ನೊಂದು ಹೇಳ್ಬೇಕು, ನಾನು ಇದನ್ನೆಲ್ಲ ಮೊದಲ ಬಾರಿ ನೋಡಿದಾಗ ನನಗೆ ಇದರಲ್ಲಿ ಇನ್ನೊಂದು ಕಲ್ಪನೆ ಬಂದಿತ್ತು. ಏನ್ ಗೊತ್ತಾ, ಈ ಕ್ರಿಯೆಯಲ್ಲಿ ಕಬ್ಬಿಣ ಹೋಗಿ ತಾಮ್ರದ ಜೊತೆಗೆ ಸೇರ್ಬಹುದಿತ್ತು ಹಾಗೂ ಸಲ್ಫೇಟ್ ಪ್ರತ್ಯೇಕವಾಗಿ ಕೂಡ ಇರಬಹುದಿತ್ತು ಅಲ್ವಾ? ಯಾಕೆ ಕಬ್ಬಿಣ ಸಲ್ಫೇಟ್ ಜೊತೆಗೆ ಹೋಗಿ ಆಕರ್ಷಿತವಾಯಿತು ಅಂತ ನಂತರ ನನಗೆ ಅರ್ಥ ಆಗಿದೆ. ಏನಂದ್ರೆ ತಾಮ್ರ ಧನ ಆವೇಶವನ್ನ ಹೊಂದಿದೆ ಹಾಗೂ ಕಬ್ಬಿಣ ಕೂಡ ಧನ ಆವೇಶವನ್ನ ಹೊಂದಿದೆ. ಎರಡೂ ಧನ ಆವೇಶವಿರುವ ಅಣುಗಳು ಒಂದಕ್ಕೊಂದು ಆಕರ್ಷಿತವಾಗುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ರೀತಿಯಾಗಿ ಕ್ರಿಯೆ ನಡೆಯೋದಿಲ್ಲ. ಹಾಗಾಗಿ ನನಗೆ ನಂತರ ಅರ್ಥ ಆಗಿದ್ದೇನೆಂದ್ರೆ ಧನ ಆವೇಶವಿರುವ ಅಯಾನುಗಳು ಯಾವತ್ತೇ ಆದ್ರೂ ಋಣ ಆವೇಶದಲ್ಲಿರುವಂತಹ ಅಯಾನುಗಳಿಗೆ ಮಾತ್ರ ಆಕರ್ಷಿತವಾಗತ್ತೆ ಅಂತ. ಈಗ ಈ ವಿಡಿಯೋನ ಸಾರಾಂಶಕ್ಕೆ ಬರೋಣ. ಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಶೀಲ ಅಂಶವು ಅತಿ ಕಡಿಮೆ ಕ್ರಿಯಾಶೀಲ ಅಂಶವನ್ನ ಅದರ ಸಂಯುಕ್ತದಿಂದ ಸ್ಥಾನ ಪಲ್ಲಟಗೊಳಿಸುತ್ತೆ ಹಾಗೂ ನಾವು ಕ್ರಿಯಾಶೀಲತೆಯನ್ನ ಸರಣಿ ಆಕಾರದಲ್ಲಿ ನೋಡಿದ್ವಿ ಮತ್ತು ಅದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಕೇರ್ಲೆಸ್ ಜೀಬ್ರಾದ ವಿಧಾನವನ್ನು ನೋಡಿದ್ವಿ.